ನಮಸ್ಕಾರ ಮಾರ್ರೆ, ಹೆಂಗದೀರಾ? ನಾನು ಸುಮಾರು ದಿನ ಆಯ್ತಲ್ಲ ಮಾತಾಡಿದೆ, ಹಾಗೆ ಒಂದು ಗಳಿಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಮಾರ್ರೆ. ಹಾಗೆ ಜೊತೆಗೆ ಕೆಲಸನೂ ಮಾಡಬೇಕಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಾಗೆಯೇ ನಾನಿವತ್ತು ಸ್ವಲ್ಪ ಬೆಣ್ಣೆ ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ನ. ಎಂತ ಇಷ್ಟು ಬೆಣ್ಣೆ ಹಾಕ್ತೀರ ಅಂದ್ಕೊಬೇಡಿ, ಬೆಣ್ಣೆ ದೋಸೆಗೆ ಒಂಚೂರು ಜಾಸ್ತಿನೇ ಬೆಣ್ಣೆ ಹಾಕ್ಕೋಬೇಕು ಮಾರ್ರೆ, ಹಾಗಿದ್ರೆ ಮಾತ್ರ ಚೆನ್ನಾಗಾಗುತ್ತಲ್ಲ. ಅದಕ್ಕೆ ನಾನು ಬೆಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡು ಬೆಣ್ಣೆ ದೋಸೆನ ಮಾಡ್ಕೊಂಡು ಒಂಚೂರು ಕಾಫಿ ಕಾಯಕ್ಕಿಟ್ಟಿದ್ದೆ, ಕಾಫಿನೂ ಕುಡ್ಕೊಂಡು ಮತ್ತೊಂಚೂರು ಪೇಟೆ ಬದಿಗೂ ಹೋಗೋಕ್ಕಿತ್ತು ಮಾರ್ರೆ. ಪೇಟೆ ಬದಿಗೆ ಹೊರಡೋಣ ಅಂದರೆ ಮಳೆ ಬಿಡಬೇಕಲ್ಲ ಮಾರ್ರೆ. ನಿಮ್ಮ ಕಡೆ ಹೆಂಗಿತ್ತು ರೀ ಮಳೆ? ನಮ್ಮ ಕಡೆ ನೋಡಿ, ಒಂದು ಗಳಿಗೆ ಮಳೆ ಬಿಟ್ಟರೆ ಕೇಳಿ, ಹೊಡಿತಾನೆ ಇದೆ ಸಿಕ್ಕಾಬಟ್ಟೆ ಮಳೆ ಮಾರ್ರೆ. ಅದೆಂತ ಗೋರ್ಮೆಂಟ್ನವ್ರಂತೂ ಅದೆಂತ ಯೆಲ್ಲೋ ಅಲರ್ಟು, ಪಿಂಕು, ಆರೆಂಜು, ಯಾವ್ಯಾವ ಕಲರ್ ಇದೆ ಎಲ್ಲ ಅಲರ್ಟನ್ನು ಹಾಕಿಬಿಟ್ಟಿದ್ರು. ಆದರೆ ಮಳೆ ರಾಯ ಮಾತ್ರ ನೀವೆಂಥ ಕಲರ್ ಬೇಕಾದರೂ ಹಾಕ್ಕೊಳ್ಳಿ, ನಾನಂತೂ ಬರುದೆ ಅಂಥೇಳಿ ಬರ್ತಾನೇ ಅದೇ ಮಾರ್ರೆ. ಒಂದು ಗಳಿಗೆ ನಿಂತರೆ ಬೇಜಾರಿಲ್ಲ, ಅತ್ಲಾಗ ಹೋಗಂಗಿಲ್ಲ ಇತ್ಲಾಗ ಹೋಗಂಗಿಲ್ಲ. ಈ ಥರ ಮಳೆ ಹಿಡಿದ್ರೆ ಗದ್ದೆ ಕೆಲಸ ಮಾಡೋದ, ತೋಟ ಕೆಲಸ ಮಾಡೋದ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ ಮಾರ್ರೆ. ಆದರೂ ಎಂಥದ್ದೇ ಹೇಳಲಿ, ಎಷ್ಟು ಮಳೆ ಬರಲಿ, ಎಷ್ಟು ಚಳಿ ಆಗಲಿ, ಹೆಂಗೆ ಇರಲಿ ವಾತಾವರಣ, ನಮ್ಮ ಮಲೆನಾಡಲ್ಲಿ ಜೀವನ ಮಾಡೋಷ್ಟು ಚಂದ ಮತ್ತೆಲ್ಲೂ ಅಲ್ಲ ಮಾರ್ರೆ. ಎಲ್ಲಿ ನೋಡಿದ್ರಲ್ಲಿ ಹಸಿರು ಗಿಡ ಮರ ಬೆಟ್ಟ ಎಲ್ಲ ಇದಾವಲ್ಲ, ಇದೆಲ್ಲ ನೋಡೋದೇ ಚಂದ ಮಾರ್ರೆ. ಸ್ವರ್ಗ ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳೋಕ್ಕೆ ಇಲ್ಲ. ನಮ್ಮ ಮಲೆನಾಡಿಗೆ ಬಂದರೆ ಇಡೀ ಊರೇ ಸ್ವರ್ಗದ ಹಂಗೆ ಕಾಣುತ್ತೆ, ಅಷ್ಟು ಚಂದ ಇತ್ತು ಮಾರ್ರೆ. ಅದ್ರ ಮೇಲೆ ನಮ್ಮ ಕಾಡಲ್ಲಿ ಊರಲ್ಲಿ ಸಿಗದೇ ಇರೋ ಹಣ್ಣುಗಳಿಲ್ಲ. ಗೇರಣ್ಣು, ಮಾವಿನ ಹಣ್ಣು, ಬೆಂಬರ್ಲೆ ಹಣ್ಣು, ಸಿಕ್ಕಾಬಟ್ಟೆ ಹಣ್ಣು ಕಣ್ರಿ, ಎಂತ ಬೇಕಾದರೂ ಸಿಗುತ್ತೆ. ಹಾಗೇನೆ ನಾವು ಸಣ್ಣವ್ರಿರ್ತಾ ಈ ಕಾಡು ಬದಿಯೆಲ್ಲ ಹೋಗ್ಬಿಟ್ರೆ ಎಷ್ಟು ಬೇರೆ ಬೇರೆ ಬಗೆದ ಹಣ್ಣು ಸಿಕ್ತಿತ್ತು ಮಾರ್ರೆ. ಬೆಂಬರ್ಲೆ ಹಣ್ಣು, ನೇರಳೆ ಹಣ್ಣು, ಮತ್ತು ಎಂಥ ಚೂರಿ ಹಣ್ಣು ಅಂತೆ, ಮತ್ತು ದೂಪದ ಕಾಯಿ, ಭಾಳ ಹಣ್ಣು ಹಂಪಲು ಏನು ಯಥೇಚ್ಛವಾಗಿ ಸಿಗ್ತಾಯಿತ್ತು. ಈಗಿನ ಮಕ್ಕಳಿಗೆ ಆ ಸೌಭಾಗ್ಯ ಇಲ್ಲ ಬಿಡಿ. ಈಗಿನ ಮಕ್ಕಳು ಕಾಡಿಗೆ ಹೋಗೋದು ಇಲ್ಲ, ಅದು ಕೊಯ್ದು ತಿನ್ನೋದು ಇಲ್ಲ. ಹಾಗೇನೆಯ ನಮ್ಮ ತೋಟ ಕಡೆಗೆ ಬಂದರೆ ಬಾಳೆಹಣ್ಣು, ಪೇರಳೆ ಹಣ್ಣು ಅಂಥೇಳಿ ಸಿಕ್ಕಾಪಟ್ಟೆ ಹಣ್ಣುಗಳು ಸಿಗ್ತಾವೆ ಮರ. ಅದ್ರ ಜೊತೆಗೆ ಸಾರಿಗೆ ಅಂತ ಯೋಚನೆ ಇಲ್ಲ ಆಯಿತಾ. ಮಾವಿನಕಾಯಿ ಸಿಕ್ಕಿದ್ರೆ ಒಂದು 10 ಬಗೆ ಮಾಡ್ತೀವಿ, ಹಲಸಿನಕಾಯಿ ಸಿಕ್ಕಿದ್ರೆ ಒಂದು 10 ಬಗೆ ಮಾಡ್ತೀವಿ. ಹಾಗೆ ಕೆಸಿನ ಸೊಪ್ಪು, ಬ್ರಾಹ್ಮಿ ಸೊಪ್ಪು, ಕಾಗೆ ಸೊಪ್ಪು, ಎಲ್ಲ ಥರದ ಸೊಪ್ಪು ಸಿಗುತ್ತೆ ಮಾರ್ರೆ. ಹಾಗೇನೆ ಈ ಜೀರಿಗೆ ಮೆಣಸು ನಮ್ಮ ತೋಟದಲ್ಲಿ ಭಾರಿ ಬೆಳೆಯುತ್ತೆ. ನಮ್ಮ ತೋಟದಲ್ಲಂತಲ್ಲ, ಎಲ್ಲರ ತೋಟದಲ್ಲೂ ಅಷ್ಟೇ ಜೀರಿಗೆ ಮೆಣಸು ಭಾಳ ಬೆಳೆಯುತ್ತೆ. ಮೆಣಸಿನ್ಕಾಯಿಗೂ ದುಡ್ಡು ಕೊಡಬೇಕಂತಿಲ್ಲ ನೋಡಿ. ಮತ್ತು ದಾರಿ ವಿಷಯ ಹೇಳೋದಾದರೆ, ನಾವು ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗಬೇಕಂದ್ರೆ, ಇಲ್ಲಾಂದರೆ ಒಂದು ಊರಿಂದ ಪಕ್ಕದ ಊರಿಗೆ ಹೋಗ್ಬೇಕಂದ್ರೆ ಈ ಥರ ಕಾಲ್ದಾರಿ ನಡ್ಕೊಂಡು ಹೋಗ್ತೀವಿ. ಅದು ಹೋಗೋದೇ ಒಂದು ಭಾರಿ ಚಂದ ಮಾರ್ರೆ. ಹಾಗಂತೇಳಿ ಗಾಡೀಲೆಲ್ಲ ಹೋಗೋಕ್ಕಾಗೋದಿಲ್ಲ ಮಾರ್ರೆ ಅಂತ ಹೇಳ್ಬೋದು. ಖಂಡಿತ ಹೋಗ್ಬೋದು, ಆದರೆ ಈ ರೀತಿಯಾಗಿ ಕಾಲ್ದಾರಿಲಿ ಹೋಗೋದೇ ಚಂದ. ತೋಟದ ಮಧ್ಯೆ ಇರುತ್ತೆ, ನಡ್ಕೊಂಡು ಹೋಗೋ ಖುಷಿನೇ ಬೇರೆ ಮಾರ್ರೆ. ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಮಾರ್ರೆ. ಮನೆ ಕಡೆಗೆ ಸುಮಾರು ಕೆಲಸ ಇತ್ತು. ಮಳೆ ಬೇರೆ ಪುನಃ ಶುರು ಆಗುತ್ತೇನ. ಹೋಗಿ ಬರ್ಲೇನ್ರಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನತಾ. ಎಲ್ಲರಿಗೂ ಒಳ್ಳೆಯದಾಗಲಿ.